ಕೃಷ್ಣ ಏನು ಸಂದೇಶ ಕೊಟ್ಟಿದ್ದಾನೆ ಗೊತ್ತಾ? ದಿನ 33ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ಇವತ್ತೇ ನಾನೇ ಭಕ್ತಿಯಿಂದ ಪೂಜೆ ಮಾಡಿದೆ. ಮನಸ್ಸಿಗೇನೋ ಒಂಥರ ಸಮಾಧಾನ ಸಿಕ್ತು. ಅದಾದಮೇಲೆ ನನ್ನ ಫೇವ್ರೆಟ್ ಕಾಫಿನ ಕುಡ್ಕೊಂಡು ಬೇಲ್ಪುರಿ ತಿನ್ಬೇಕನ್ನಿಸ್ತು. ಅದನ್ನು ಕೂಡ ತಿಂದ್ಕೊಂಡು ಅದಾದಮೇಲೆ ಬುಕ್ ಓದೋಕೆ ಕೂತ್ಕೊಂಡೆ. ಇವತ್ತು ನನಗೆ ಈ ಸಂದೇಶ ಹೇಳಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಿದ್ದೀನಿ. ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಇರಬೇಕಾದ್ರೆ ನನ್ನ ಎದುರಾಳಿಗಳೆಲ್ಲ ಇವರು, ನನ್ನ ಕುಟುಂಬದವರು, ಇವ್ರು ನನ್ನನ್ನು ಹೇಗೆ ಕೊಲ್ಲೋದು ಅಂತ ಕೃಷ್ಣನ ಮುಂದೆ ಹೇಳ್ಕೊತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಯಾರನ್ನಾರು ಕೊಲ್ಲಬಲ್ಲೆ ಅಥವಾ ನೀನು ಯಾರನ್ನಾರು ಕಾಪಾಡಬಲ್ಲೆ ಅಂತ ನಿನ್ಗನ್ಸುತ್ತಾ ಅಂತ ಕೇಳ್ತಾನೆ. ನೀನೇನಾದರೂ ಆ ಥರ ಅಂದ್ಕೊಂಡಿದ್ರೆ ನೀನೊಂದು ದೊಡ್ಡ ಭ್ರಮೆಯಲ್ಲೇ ಬದುಕ್ತಿದೆ ಅಂತ ತಿಳ್ಕೊಬಿಡು. ನಾವಿಲ್ಲಿ ಯಾರನ್ನೂ ಕೊಲ್ಲಕ್ಕೆ ಆಗಲಿ ಕಾಪಾಡೋದಕ್ಕಾಗಲಿ ಆಗಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಮೇಲೊಬ್ಬ ಕೂತಿರ್ತಾನೆ, ಸೂತ್ರಧಾರಿ ಅವನು. ನಾವು ಅದನ್ನು ಮೀರಿ ಏನೂ ಮಾಡೋದಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ರೀಸನ್ ಇರುತ್ತೆ, ಅದರಿಂದ ಒಂದು ದೊಡ್ಡ ಕಾರಣ ಇರುತ್ತೆ, ಅದರಿಂದ ಮುಂದೆ ಇನ್ನೊಂದೇನೋ ಆಗುತ್ತೆ. ಸೊ ನಾವು ಲೈಫಲ್ಲಿ ಏನೇ ಬಂದ್ರೂ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಸಾಗಬೇಕು, ಇಷ್ಟೇ. ಇದಾದಮೇಲೆ ಬುಕ್ ಓದಿ ಮುಗಿಸಿ ಪಾಸಿಟಿವ್ ವೈಬ್ಸಿಂದ ಅಫರ್ಮೇಷನ್ಸ್ನ ಬರೆದಿಟ್ಟು ಊಟ ಮಾಡಿ ಮಲ್ಕೊಂಡೆ, ಅಷ್ಟೇ. ನಾಳೆ ಸಿಗ್ತೀನಿ, ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್.